ಈ ಸರ್ಕಾರ ಜನವಿರೋಧಿ ಸರ್ಕಾರ. ರೈತ ಸರ್ ಈ ಕಡೆ ಸರ್. ನಮಸ್ತೆ. ಭಾರತೀಯ ಜನತಾ ಪಕ್ಷ ಬಿಜೆಪಿ ಸರ್ಕಾರದ ವತಿಯಿಂದ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಫ್ರೀಡಂ ಪಾರ್ಕ್ ಮಟ್ಟದ ನಾವು ಏನಿದೆಯಲ್ಲ ಹಿರಿಯ ಮುಖಂಡರು ಲೀಡರ್ಸ್ ಎಲ್ಲ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ ಕಾಂಗ್ರೆಸ್ ಸರ್ಕಾರದ ವಿರೋಧದ ಬಗ್ಗೆ, ಅದ್ರ ಬಗ್ಗೆ ಹೇಳಿ ಸರ್. ಸರ್, ನಾವು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ಕ್ಷೇತ್ರ ನಾಯಕನಹಟ್ಟಿ ಮಂಡಳಿಯಿಂದ ಬಂದಿದ್ದೀವಿ ಸರ್. ನಾವು ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಿರೋದು, ಮಂಡಲ ಪ್ರಧಾನ ಕಾರ್ಯದರ್ಶಿ ಎಷ್ಟು ಮೋರ್ಚೆ. ಮತ್ತೆ ಈ ಒಂದು ಏನು ಇವತ್ತು ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಾವು ಒಂದು ಬೂತ್ ಮಟ್ಟದಿಂದ ತಳ ಮಟ್ಟದಿಂದ ಒಂದು ಕಾರ್ಯಕರ್ತರನ್ನು ಜಾಗೃತಿಗೊಳಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಜನನ ಕರ್ಕೊಂಡ್ ಬಂದಿದ್ದೀವಿ. ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಒಂದು ಏನು ಇವತ್ತು ಹಾಲಿನ ಬೆಲೆ ಮತ್ತೆ ಆಲ್ಕೋಹಾಲ್ ಬೆಲೆ ಮತ್ತೆ ನೀರಿನ ಬೆಲೆ ನಾವೀಗ ಏನು ನಿಂತ್ಕೊಂಡ್ರೆ ಜಾಗಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಟ್ಯಾಕ್ಸ್ ಆಗ್ತಾ ಇದೆ. ಆದ್ರೆ ಜನಗಳಿಗೆ ಇದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಗ್ಯಾರಂಟಿ ಅಂತ 2,000 ರೂಪಾಯಿ ಕೊಟ್ಟು ಈ ಕಡೆ ನಮ್ಮ ಕಡೆಯಿಂದ 4,000 ರೂಪಾಯಿ ಅಂತ ಇದ್ದಾರೆ. ಅದು ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ, ಗಂಡು ಮಕ್ಕಳ ಕೈಯಲ್ಲಿ ಇಸ್ಕೊಂತಾರೆ. ಅದು ನಮ್ಮ ಕುಟುಂಬಗಳಲ್ಲಿ ಅರ್ಥ ಆಗ್ತಿಲ್ಲ ಹೆಣ್ಣು ಮಕ್ಕಳಿಗೆ. ಅದರಿಂದ ಹೆಣ್ಣು ಮಕ್ಳು ಎಚ್ಚೆತ್ಕೋಬೇಕಾಗುತ್ತೆ. ಹೆಣ್ಣು ಮಕ್ಳಿಗೆ ಏನು 2,000 ತಕೊಂತಿದ್ರು ಅದು ನಮ್ಮ ಒಂದು ನಮ್ಮ ಕಡೆಯಿಂದ 4,000 ಅಲ್ಲ 4,000 ಜಾಸ್ತಿ ತಕೊಂತ ಇದಾರೆ. ಅದರಿಂದ ಎಲ್ಲ ಎಚ್ಚೆಚ್ಕೊಂಡು ಒಂದು ಈ ಭಾರತದಲ್ಲಿ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಇಲ್ಲ. ಈ ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಓಡಿಸ್ಬೇಕಾಗಿ ಮತ್ತೆ ಮುಂದಿನ ದಿನಮಾನಗಳಲ್ಲಿ ಇನ್ನು ಕಾಂಗ್ರೆಸ್ ಸರ್ಕಾರ ಸರ್ವನಾಶ ಆಗ್ಬೇಕಾಗಿ ಕರ್ನಾಟಕದಲ್ಲಿ ನಮ್ಮ ಒಂದು ಕಳಕಳಿ ಇದೆ. ಅದಕ್ಕೋಸ್ಕರ ನಾವು ಬೂತ್ ಮಟ್ಟದಿಂದ ಪ್ರತಿಯೊಂದು ಕಾರ್ಯಕರ್ತನ ಸಂಘಟನೆ ಮಾಡಿ ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಹೋಗಿ ಎಲ್ಲ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಜನಗಳಿಗೆ ಒಂದು ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಿದ್ದೀವಿ ಸರ್. ಸರ್, ಇವರು ಕಾಂಗ್ರೆಸ್ ಪಕ್ಷದಿಂದ ಅವ್ರು ಏನ್ ಹೇಳ್ತಾರೆ, ಘಟಾನುಘಟಿ ನಾಯಕರು ಅನ್ಸ್ಕೊಂಡಿರೋದು ಅವರು ಪಂಚ ಗ್ಯಾರಂಟಿ ರೈತರ ಪರ, ದಲಿತರ ಪರ, ಶೋಷಿತರ ಪರ, ಗರೀಬರ ಪರ ಅಂದ್ರೆ ಪಂಚ ಗ್ಯಾರಂಟಿ ಕೊಟ್ಟು ಯಶಸ್ವಿ ನಡೀತಾ ಇದೆ ಸರ್ಕಾರ. ಇದೆ ನಮ್ಮ ಕರ್ನಾಟಕ ಸರ್. ಈಗ ಪಂಚ ಗ್ಯಾರಂಟಿ ಕೊಟ್ಟಿದಾರಲ್ಲ ಸರ್, ಪಂಚ ಗ್ಯಾರಂಟಿ ಅವರು ಅಮೌಂಟ್ ಎಲ್ಲಿಂದ ತರ್ತಿದ್ದಾರೆ ಸರ್? ಈಗ ಸಿದ್ದರಾಮಯ್ಯ ಸರ್ಕಾರ ಬಂದಾಗಿಂದ ಈ ಸಾರಿ ಬಜೆಟ್ ಅಲ್ಲಿ 1 ಲಕ್ಷ ಕೋಟಿ ಚಿಲ್ಲರೆ ಇವತ್ತು ಸಾಲ ಮಾಡಿದ್ದಾರೆ ಸರ್. ಸಾಲ ಮಾಡಿ ಇವತ್ತು ಜನರ ತಂದಾಕಿದ್ರೆ ನಾವು ಯಾರು ಕಟ್ಬೇಕಾಗುತ್ತೆ ಸರ್? ನಾವೇ ಕಟ್ಬೇಕಾಗುತ್ತೆ, ಟ್ಯಾಕ್ಸ್ ನಾವೇ ಕೊಡಬೇಕಾಗುತ್ತೆ. ಅಂದ್ರೆ ನಮ್ಮ ತೆರಿಗೆ ಇವತ್ತೇನು ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಇವತ್ತು ಸಾಲ ಮಾಡಿದ್ರು ಇವತ್ತು ಹುಟ್ಟಿದ ಮಗುಗಳು 1 ಲಕ್ಷ ರೂಪಾಯಿ ಸಾಲ ಕಟ್ಟಂತ ಅವಶ್ಯಕತೆ ಬಂದಿದೆ ಸರ್. ಇದನ್ನ ನಾವು ಜನರು ಅರ್ಥ ಮಾಡ್ಕೋಬೇಕಾಗಿದೆ. ನಮ್ಗೆಲ್ಲ ಒಂದ್ ಕಡೆ ಯಾವ್ದೋ ಒಂದು ಬಿಸ್ಕೆಟ್ ಕೊಟ್ಟು ಒಂದು ನಾಯಿ ಬಿಸ್ಕೆಟ್ ಕೊಟ್ಟು ಅವರು ಎಲ್ಲ ಒಂದು ಸರ್ಕಾರ ಲೂಟಿ ಓಡುವಂತ ಕೆಲಸ ಮಾಡ್ತಿದ್ದಾರೆ. ನಿಜವಾಗ್ಲೂ ಅವ್ರ ಅಭಿವೃದ್ಧಿ ಪರ ಇಲ್ಲ, ಈ ದೇಶದ ಪರ ಇಲ್ಲ. ಏನಾದ್ರು ಈ ಒಂದು ಕಾಂಗ್ರೆಸ್ ಸರ್ಕಾರ ದೇಶ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥದ್ದು. ಏನಾದ್ರೂ ಈ ದೇಶದ ಪರವಾಗಿ ಕೆಲಸ ಮಾಡೋದಂದ್ರೆ, ಈ ದೇಶ ಉಳಿಸೋದಂದ್ರೆ ಬಿಜೆಪಿ ಸರ್ಕಾರ ಬಿಟ್ಟರೆ ಈ ಕಾಂಗ್ರೆಸ್ ಸರ್ಕಾರ ಉಳಿಸೋಕೆ ಸಾಧ್ಯ ಇಲ್ಲ ಸರ್. ಇನ್ನು ಪ್ರತಿಯೊಬ್ಬರು ಕೂಡ ಅವಕಾಶ ಮಾಡ್ಕೊಡುತ್ತೆ ಬಿಜೆಪಿ ಸರ್ಕಾರದಲ್ಲಿ, ಪ್ರತಿಯೊಂದು ಸಮುದಾಯಗಳು ಕೂಡ ಅವಕಾಶ ಮಾಡ್ಕೊಡುತ್ತೆ. ಬಟ್ ಅಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲೆಲ್ಲ ಒಂದು ಸಮುದಾಯಕ್ಕೆ ಬಿಟ್ಟು ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅಂತ ನಾನು ಹೇಳ್ತೀನಿ ಸರ್. ಸರ್, ಈಗ ಇದಕ್ಕೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀ ಯಡಿಯೂರಪ್ಪನವರು ಮತ್ತೆ ವಿಜಯೇಂದ್ರ ಅವರು ಮತ್ತೆ ಶಾಸಕರು ಸಚಿವರು ಎಲ್ಲ ಬಂದು ಒಗ್ಗಟ್ಟಾಗಿ ಈ ಪ್ರತಿಭಟನೆಗೆ ಬಂದಿದ್ದಾರೆ. ಅವ್ರ ಬಗ್ಗೆ ತಾವೇನು ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ಅವ್ರೇನು ಇವತ್ತು ಮಾಡ್ತಾ ಇದಾರೆ, ನಾವೆಲ್ಲ ಹಳ್ಳಿ ಕಡೆಯಿಂದ ಬಂದಿವಿ ಸರ್. ಎಲ್ಲ ಬಂದು ಎಲ್ಲ ಸಾಥ್ ಕೊಡ್ತಾ ಇದ್ವಿ. ಇನ್ನು ಈ ಒಂದು ಕಾರ್ಯಕ್ರಮ ಇವತ್ತು ಬಹಳ ಯಶಸ್ವಿಯಾಗಿದೆ ಸರ್. ಮತ್ತೆ ಇನ್ನು ಜನ ಬರೋದ್ರಲ್ಲಿ ಇದ್ದಾರೆ ಸರ್. ಇವತ್ತು ಅಹೋರಾತ್ರಿ ಅಂದ್ರೆ ಕೂಡ ಇವತ್ತು ರಾತ್ರಿಯಲ್ಲೂ ಕೂಡ ಧರಣಿ ಮಾಡುವಂತ ಒಂದು ಇತಿಹಾಸ ಸರ್. ಇದು ಒಂದು ಅಹೋರಾತ್ರಿ ಯಾರು ಯಾವುದೋ ಇದರಿಂದ ಮಾಡಿಲ್ಲ. ಇವತ್ತು ನಾವು ಬಿಜೆಪಿ ಇವರು ಮಾಡ್ತಾ ಇದಾರೆ, ಅದನ್ನ ನಾವೆಲ್ಲ ಸಾಥ್ ಕೊಡ್ತಾ ಇದೀವಿ ಸರ್. ಮತ್ತೆ ಒಳ್ಳೆ ಸಕ್ಸಸ್ಫುಲ್ ಆಗಿದೆ ಸರ್. ಹೋರಾಟಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಸರ್ಕಾರಕ್ಕೆ ನೋಡಿ. ನಿಮ್ಮ ವಕೀಲಗಳು ಬಂದರೆ ಕೋರ್ಟಿನ ಈಗ ಸಮಯ ಬಿಟ್ಟು ಹೋರಾಟಕ್ಕೆ ಬೆಂಬಲ ಕೊಡಿರಿ, ನಿಮಗೆ ಧನ್ಯವಾದಗಳು. ಈಗ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಸಮಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀತ ವಿಠಲ್ ಕೋಡ್ರು ಈ ಸಭೆಯನ್ನು ಕುರಿತು ಮಾತಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೀವಿ. ತೊಳಿ ಬಾರಾದ್ರೆ ಬೇರೆ ಯಾವತ್ತು ಇಂದಿನ ಧರಣಿಯಲ್ಲಿ ಪಾಲ್ಗೊಂಡಂತ ಹಿರಿಯರಾದಂಥ BS ಯಡಿಯೂರಪ್ಪ ಅಪ್ಪಾಜಿಯವರೇ,
ಹಾಗೂ ರಾಜ್ಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ನಮ್ಮ BY ವಿಜಯೇಂದ್ರ